ಬಟ್ ಯಾರು ಅವರು ಅಕ್ಕಪಕ್ಕ ಇರ್ತಾರಲ್ವಾ ಅವರೇ ತಾನೇ ಈ ಪಿ ಆರ್ನ ನಡೆಸೋವಂಥದ್ದು. ಸೊ ಅವ್ರಿಗೆ ಗೊತ್ತಾಗಬೇಕು ಪಿ ಆರ್ ಮಾಡ್ತಿದ್ದಾಗೆ ಗೆಲ್ಲಲ್ಲ ಅಂತ. ಯಾಕಂದರೆ ನಿಮ್ಮ ಸೀಸನ್ನೇ ಅದಕ್ಕೆ ಸಾಕ್ಷಿ. ಯಾರೋ 15 ಲಕ್ಷ ಖರ್ಚು ಮಾಡೋದ್ರಂತೆ, ವಿನ್ ಆಗಲಿಲ್ವಂತೆ ಅಂತ ಒಂದು ಸುದ್ದಿ ಇದೆ. ನೋ ಕಮೆಂಟ್ಸ್. ನೋ ಕಮೆಂಟ್ಸ್. ದೆನ್ ಮ್ಯಾಮ್, ದುಡ್ಡೆಲ್ಲ ಖರ್ಚು ಮಾಡಿ ಗೆಲ್ಲೋಂಗಿದ್ದಿದ್ರೆ ಬಿಗ್ ಬಾಸ್ ಆಗಿರ್ತಿರ್ಲಿಲ್ಲ. ಅಲ್ಲಿ ವ್ಯಕ್ತಿತ್ವದ ಆಟ ಅದು. ಜನರು ನೋಡ್ತಾರೆ ನಿಮ್ಮ ವ್ಯಕ್ತಿತ್ವ ಹೇಗಿದೆ, ಏನಿದೆ. ನೀವು ಎಷ್ಟೇ ನೆಗೆಟಿವ್ ಆದ್ರೂ ನಿಮ್ಮಲ್ಲಿ ಒಂದು ಪಾಸಿಟಿವ್ ಅನ್ನೋದು ಕಾಣಿಸಿದ್ರೆ ಜನರಿಗೆ ಅದನ್ನು ಎತ್ತಿಡಿತಾರೆ. ನಮ್ಮ ಜನರೇನು ಡಮ್ ಅಲ್ಲ, ದೇ ಆರ್ ವೆರಿ ಇಂಟೆಲಿಜೆಂಟ್, ದೇ ಸಿ ಎವ್ರಿಥಿಂಗ್. ಯಾರು ಡಿಸರ್ವಿಂಗ್ ಇರ್ತಾರೋ ಅವ್ರನ್ನ ಗೆಲ್ಲಿಸ್ತಾರೆ. ಸೊ ಇಷ್ಟು ವರ್ಷ ನಡ್ಕೊಂಡು ಬಂದಿರೋದು ಅದೇ, ಇನ್ನು ಮುಂದಕ್ಕೆ ನಡೆಯೋದು ಅದೇ. ಆ್ಯಂಡ್ ನೀವು ಎಲ್ಲ ವೋಟಿಂಗ್ ಆಗಲಿ ಇನ್ನೊಂದಾಗಲಿ ಎವ್ರಿಥಿಂಗ್ ಈಸ್ ಡಾಕ್ಯುಮೆಂಟೆಡ್. ನೀವು ಅಲ್ಲಿ ಏನು ಹೋಗಿ ನೀವು ಇದು ಮಾಡೋದಕ್ಕಾಗೋದಿಲ್ಲ. ಸೊ ಯಾರು ಡಿಸರ್ವಿಂಗ್ ಇದ್ದಾರೆ ಅವ್ರು ಗೆದ್ದೇ ಗೆಲ್ತಾರೆ. ಬಟ್ ಸುದೀಪ್ ಸರು ರಕ್ಷಿತಾಗೆ ಪಿತ್ತ ನೆತ್ತಿಗೆ ಏರ್ತಿದೆ ಅಂತ ಅಂದಾಗ ಎಷ್ಟು ನೆಗೆಟಿವ್ ಕಮೆಂಟ್ಸು, ಎಷ್ಟು ಸುದೀಪ್ ಸರ್ ಬಗ್ಗೆ, ರಕ್ಷಿತಾಗೆ ಯಾಕೆ ಈ ಥರ ಮಾಡ್ತಿದ್ದಾರೆ, ಅಶ್ವಿನಿಗೆ ಯಾಕೆ ಆ ಥರ ಮಾಡ್ತಿಲ್ಲ ಅಂತ. ಆ್ಯಸ್ ಎ ಕಂಟೆಸ್ಟೆಂಟಾಗಿ ನಾನು ಸುಮಾರು ಸೀಸನ್ಗಳನ್ನ ನೋಡ್ಕೊಂಬಂದಿದ್ದು ನನಗೆ ಅರ್ಥ ಆಗುತ್ತೆ ಅಶ್ವಿನಿಗೆ ಯಾಕೆ ಅವರು ರೈಸ್ ಮಾಡ್ತಿಲ್ಲ ವಾಯ್ಸು ಅಂದಾಗ. ಅಶ್ವಿನಿ ತಾನೇನೇ ತಪ್ಪು ಮಾಡ್ತಿದ್ರು ಸುದೀಪ್ ಸರ್ ಪ್ರಶ್ನೆ ಮಾಡ್ತಿದ್ದಂಗೆ ಅವ್ರು ಒಪ್ಕೊಳ್ತಿದ್ದಾರೆ ಅದನ್ನು, ಹೌದು ಅಣ್ಣ ನಾನು ತಪ್ಪು ಮಾಡಿದೆ ಅಂತ ಹೇಳ್ಬಿಟ್ಟು. ಅದು ಜನಗಳಿಗೆ ಕೆಲವ್ರಿಗೆ ಅರ್ಥನೇ ಆಗ್ತಿಲ್ಲ. ಅದನ್ನು ಬಿಟ್ಬಿಟ್ಟು ಸುದೀಪ್ ಸರ್ಗೆ ಎಷ್ಟು ಅಂದರೆ ನೀವು ಹೋಸ್ಟೇ ಸರಿಯಾಗಿ ಮಾಡ್ತಿಲ್ಲ, ಯಾಕೆ ನಿರೂಪಣೆಗೆ ವಾಪಸ್ ಬಂದು ನಿರೂಪಣೆ ಅವ್ರದ್ದೇ ಬೇಕು ಅಂತ ಕೇಳ್ಕೊಂಡಿದ್ದೆ ಜನರು. ಸೊ ಈಗ ನೋಡಿದ್ರೆ ಸುದೀಪ್ ಸರ್ ತುಂಬ ಸಾಫ್ಟ್ ಆಗೋಗ್ಬಿಟ್ಟಿದ್ದಾರೆ, ಯಾರಿಗೂ ಏನು ಅಂತಾನೆ ಇಲ್ಲ. ಈಗ ಏನು ಮಾಡ್ತಿದ್ದಾರೆ ಅಂತಂದರೆ ಸುದೀಪ್ ಸರ್ ಸ್ವಲ್ಪ ಕ್ಲಾಸ್ ತೊಗೋಬೇಕು ರಕ್ಷಿತಾ ಮತ್ತು ಗಿಲ್ಲಿಗೆ, ಅದು ಇದು ಅಂತ ಮಾತು ಕೇಳಿ ಬರ್ತಿದೆ. ಸೊ ಇದು ಏನು ಹೇಳ್ತೀರಿ ಇದ್ರ ಬಗ್ಗೆ? ನನಗನ್ಸುತ್ತೆ ಸುದೀಪ್ ಸರು ಆ್ಯಸ್ ಎ ನಿರೂಪಕರಾಗಿ ಇಷ್ಟ ಆದವರು ಕನ್ನಡಿಗರಿಗೆ. ಅವ್ರು ಯಾವತ್ತೂ ಕೂಡ ಯಾವ ಕಂಟೆಸ್ಟೆಂಟ್ಗಳಿಗೂ ಭೇದ ಭಾವ ಮಾಡಿಲ್ಲ. ಸುದೀಪ್ ಸರ್ಗೆ ಏನು ಅನ್ಸುತ್ತೋ ಅದು ಮಾಡಬೇಕು ಅಂತ ಅನ್ಸುತ್ತೆ. ಯಾಕಂದರೆ ಸುದೀಪ್ ಸರು ಇದು ರಕ್ಷಿತಾ ವಿಚಾರವಾಗಿ ಅವ್ರಿಗೆ ಬಂದಿದ್ದ ನೆಗೆಟಿವ್ ಕಮೆಂಟ್ಸ್ ನೋಡಿದ್ದಾದಮೇಲೆ ತುಂಬಾ ಸಾಫ್ಟ್ ಆಗೋದ್ರು. ಅವರು ಚಾನಲ್ ಹೇಳಿದ್ರೆ ಅವ್ರಿಗೆ ಸಾಫ್ಟ್ ಆಗಿ ಅಂತ ನನಗೆ ಗೊತ್ತಿಲ್ಲ. ಬಟ್ ಸುದೀಪ್ ಸರ್ ಹೋಸ್ಟ್ ಆಗಿ ಇರಬೇಕು ಮತ್ತು ಆ ಖಡಕ್ ಇದಕ್ಕೆ ತಿರುಗಬೇಕು ಅಂತ ನನಗೂ ಕೂಡ ಅನ್ನಿಸ್ತಮ್ಮ. ಮ್ಯಾಮ್, ಒಂದು ಮಾತು ಹೇಳ್ತೀನಿ. ಅಶ್ವಿನಿ ಅವ್ರಿಗೆ ಬೈಬೇಕಾಗಿತ್ತು ಅಥವಾ ಇನ್ನೊಬ್ರಿಗೆ ಬೈಬಾರ್ದಾಗಿತ್ತು ಅನ್ನೋದು ಯಾರೂ ಹೇಳ್ಕೊಡೋದಿಲ್ಲ, ಯಾರೂ ಹೇಳ್ಬಿಟ್ಟು ಮಾಡಿಸೋದಿಲ್ಲ ಸುದೀಪ್ ಸರ್ಗೆ. ಸುದೀಪ್ ಸರ್